ಯಾಕಮ್ಮ ಮುಖಕ್ಕೆ ಕಡ್ಲೆ ಹಚ್ಕೊಂಡಿ ಅಂತ ಸುಳ್ಳು ಹೇಳ್ತೀಯಾ? ನಿನ್ನ ಮುಖದಲ್ಲಿ ಏನೂ ಇಲ್ಲ. ಅದು ಹಾ, ಮುಖ ತೊಳ್ಕೊಂಡಿದ್ದೆ, ಮರ್ತು ಹೋಗಿತ್ತು. ಹೇಳಿ, ಬಂದ್ ವಿಷಯ? ಅದು ನೀನಿವತ್ತು ಮನೆಯಿಂದ ಆಚೆ ಹೋಗಂಗಿಲ್ಲ. ಯಾಕೋತಾ, ಮನೆಗೆ ಗುರುಗಳು ಬರ್ತಾ ಇದ್ದಾರೆ. ಗುರುಗಳ? ಯಾರು? ನಿನಗೆ ಗೊತ್ತಿಲ್ವಾ? ನಮ್ಮ ಮನೆಗೆ ಒಬ್ರು ಗುರುಗಳಿದ್ದಾರೆ. ಮನೆಗೆ ಹಾವು ಬರ್ತಲ್ಲ, ಅವಾಗೆಲ್ಲ ಅವ್ರು ಬರ್ತಾರೆ. ಹಾವು ಬಂದಾಗ್ಲಾ? ಹ್ಞೂ. ಮನೆಗ್ ಹಾವು ಬಂದಿದ್ಯಾ? ನೀವ್ ನೋಡಿದ್ರಾ? ಇಲ್ಲ. ಮತ್ತೆ ಯಾಕೆ ಬರ್ತಾ ಇದಾರೆ ಅವರು? ಗೊತ್ತಿಲ್ಲ. ಯಾರವರು? ತ್ರಯಂಬಕ ಅಂತ. ಶಿವನಿ, ನೀನೇ ಸೈಲೆಂಟ್ ಆಗಿದೀಯಾ? ಮನೆಗೆ ಹಾವು ಬಂದಿದೆ ಅಂತನಾ? ಆಯಾ, ನೀನ್ ತಲೆ ಕೆಡಿಸ್ಕೊಬೇಡ. ಗುರುಗಳು ಹಂಗೆ ಹಿಡಿದಾಕ್ಬಿಡ್ತಾರ ಅದನ್ನ. ಶಿವನಿ, ಟೆನ್ಷನ್ ಆಗ್ತಿದೀಯಾ? ನನಗೂ ಟೆನ್ಷನ್ ಆಗ್ತಿದೆ, ಆದ್ರೆ ಯಾಕೆ ಕೆಲವು ಹೇಳ್ಕೊಳಕ್ ಆಗ್ತಿಲ್ಲ ಅಷ್ಟೆ. ಆ ಗುರುಗಳು ಈ ಮನೆಗೆ ಯಾಕೆ ಬರ್ತಾರೋ, ಯಾವ ಹಾವು ಹಿಡಿತಾರೋ, ಒಟ್ನಲ್ಲಿ ಇದು ಮನೆನ ಹುತ್ತನ ಒಂದು ಅರ್ಥ ಆಗ್ತಲ್ಲ. ಆದ್ರೆ ನೀನ್ ಮಾತ್ರ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ಇದೇನಿದು? ತ್ರಯಂಬಕ ಈ ಮನೆಗೆ ಬರ್ತಿದ್ದಾನ? ಯಾಕೆ? ಅದಕ್ಕೆ ನಾನು ತಟ್ಟ ಆಗ್ತಿರೋದು. ನಿಮ್ಮ ಮನೆಗೆ ಬಂದ್ರೆ ನಿಜ ರೂಪ ಎಲ್ರಿಗೂ ಗೊತ್ತಾಗುತ್ತೆ. ಅವನನ್ನ ನೋಡಿದ್ರೆ ಎಲ್ರಿಗೂ ಸತ್ಯ ಹೇಳ್ಬಿಡ್ತಾನೆ. ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ. ಆದಿಶೇಷನ ಅಸ್ತಿತ್ವಕ್ಕೂ ಕೂಡ. ಅಯ್ಯೋ ಪರಮೇಶ್ವರ, ಈ ಸಮಯದಲ್ಲಿ ತ್ರಿವಿಕ್ರಮ್ ಬೇರೆ ಇರಲ್ಲ. ಆದಿಶೇಷನ್ಗೆ ಏನೂ ಆಗಬಾರ್ದು, ಅವನ ಅಸ್ತಿತ್ವಕ್ಕೆ ಧಕ್ಕೆ ಆಗಬಾರ್ದು. ಮೊದಲು ಅವನು ಎಲ್ಲಿದ್ದಾನೆ ಅಂತ ನಾನು ನೋಡ್ಬೇಕು. ಕೆಲಿ ನನ್ನ ಆದಿಶೇಷ ಎಲ್ಲಿದ್ದಾನೆ ಅವನು? ನೀನು ಚಾಣಾಕ್ಷಮತಿ ಎಂದು ತಿಳಿದಿತ್ತು, ಆದರೆ ಇಷ್ಟೊಂದು ಭಲೆ ನೀನು ಮಧುಮತಿಯ ಗರ್ಭ ಸೇರಿಸಿ ಅಲ್ಲಿ ಬದುಕಬಹುದು ಅಂತ ಆಸೆನಾ? ಅದಕ್ಕೆ ನಾನು ಆಸ್ಪದ ಕೊಡೋದಿಲ್ಲ. ನನಗೆ ನರಕ ದರ್ಶನ ಮಾಡಿಸಿದವಳು ನೀನು. ನಿನ್ನನ್ನು ನಾನು ಸುಮ್ಮನೆ ಬಿಡುವೆನಾ? ಮಧುಮತಿಯನ್ನು ಸಾಯಿಸಿ ನಿನ್ನ ಯಾವ ಅವಶೇಷವೂ ಉಳಿಯದಂತೆ ನಿನ್ನ ಸಂಹಾರ ಮಾಡ್ತೀನಿ. ಎಲ್ಲದಕ್ಕೂ ಒಂದು ಕೊನೆ ಹಾಡ್ತೀನಿ. ನಿಲ್ಲು. ನನ್ನ ಅಪ್ಪಣೆ ಇಲ್ಲದೆ ನೀನೆಲ್ಲೂ ಹೋಗೋ ಹಾಗಿಲ್ಲ. ಯಾರು ನೀನು? ಕಾಲಗರ್ಭದಲ್ಲಿ ದಿಗ್ಬಂಧನವಾಗಿದ್ದ ನಿನ್ನನ್ನು ರಕ್ಷಿಸಿದವಳು. ಓಹೋ, ಅದು ನೀನಾ? ನಿದ್ರಾವಸ್ಥೆಯಲ್ಲಿದ್ದ ನನಗೆ ಯಾರೋ ಬಡಿದೆಬ್ಬಿಸಿದಂತೆ ಅರಿವಾಯಿತು. ಅದು ನಿನ್ನ ಶಕ್ತಿ ಎಂದು ನನಗೆ ತಿಳಿಯಲಿಲ್ಲ. ಯಾರು ನೀನು? ನನ್ನನ್ನು ಏಕೆ ರಕ್ಷಿಸಿದೆ? ವಿಷಯ ಇದೆ, ತಾಳ್ಮೆ ಇರಲಿ. ನನಗೆ ತಾಳ್ಮೆಯ ಪಾಠ ಮಾಡಬೇಡ. ನನ್ನ ಬಗ್ಗೆ ತಿಳಿಯದೆ ನೀನು ಮಾತನಾಡುತ್ತಿರುವೆ. ನೀನು ಯಾರು? ನಾಗಲೋಕದವಳು. ನಾಗಲೋಕ ಅಂದರೆ ನೀನು ಶಿವಾನಿನ ರೂಪ ಬದಲಿಸಿಕೊಂಡು ಬಂದಿರುವೆಯಾ? ನಿನ್ನನ್ನ ನಾನ್ ಶಿವಾನಿ ಅಲ್ಲ. ನಿನ್ನ ನಿಜ ರೂಪಕ್ಕೆ ಬಾ. ನಿನ್ನ ನಿಜ ರೂಪಕ್ಕೆ ಬಾ. ನೀನು ಸರ್ಪ ರೂಪಕ್ಕೆ ಬಂದರೆ ನಿನ್ನ ನಿಜ ಬಣ್ಣ ತಿಳಿಯುತ್ತದೆ. ನೀನು ಶಿವಾನಿ ಅಲ್ಲ, ಸರ್ಪದ ಬಣ್ಣ ಬೇರೆನೇ ಇದೆ.
ಈಗ್ಲಾಗ್ಲೂ ಗೊತ್ತಾಯ್ತಾ? ನೀನು ಶಿವಾನಿ ಅಲ್ಲದಿರಬಹುದು. ಶಿವಾನಿಯ ಸಹಾಯಕ್ಕೆ ಅಲ್ಲವೇ ನಾನು ನಾಗಲೋಕದವರನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಶಕ್ತಿಗೆ ಪ್ರತ್ಯುತ್ತರವ. ನೋಡು ದುಡುಕಿ ತಪ್ಪು ಮಾಡ್ಬೇಡ. ನಿನ್ನ ರಕ್ಷಿಸಿದ್ದು ನನಗೆ ಸಹಾಯ ಆಗ್ಲಿ ಅಂತ. ನನಗೆ ಸಹಾಯ ಮಾಡದ್ ಬಿಟ್ಟು ನನ್ನ ಮೇಲೆ ದ್ವೇಷ ಕಟ್ಕೊಂಡ್ರೆ ಪರಿಣಾಮ ಬೇರೆನೆ ಆಗುತ್ತೆ. ನಿನಗೆ ನನ್ನಿಂದ ಅದೇನು ಸಹಾಯ ಆಗಬೇಕೆಂಬುದು ನನಗೆ ಗೊತ್ತಿದ್ಯಾ? ಏನು? ನಿನಗೆ ನಾಗಮಣಿ ಬೇಕು ತಾನೆ? ಅದನ್ನು ನನ್ನಿಂದ ಪಡೆಯಲು ನನ್ನನ್ನು ಇಲ್ಲಿಗೆ ಕರೆಸಿದ್ದೀಯಾ? ನೀನು ಶಿವಾನಿಯ ಕಡೆಯವಳು. ನಿನ್ನ ಉದ್ದೇಶವೆಲ್ಲವೂ ನನಗೆ ತಿಳಿದಿದೆ. ನಾನು ಶಿವಾನಿ ಕಡೆಯವಳಲ್ಲ. ನನ್ ಮಾತು ಕೇಳು. ಅಸಾಧ್ಯ. ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ಗುರಿ, ನನ್ನ ದಾರಿ ಸ್ಪಷ್ಟವಾಗಿದೆ. ನೀನು ಅಂದುಕೊಂಡಂತೆ ನಾನು ಯಾವುದೋ ಭಸ್ಮದಿಂದಲೋ ಇನ್ಯಾವುದೋ ಶಕ್ತಿಯಿಂದಲೋ ಸೃಷ್ಟಿಯಾದ ರಾಕ್ಷಸನಲ್ಲ. 100 ರಾಕ್ಷಸರನ್ನ ಸೃಷ್ಟಿ ಮಾಡುವ ಶಕ್ತಿ ಇರುವವನು ಈ ತ್ರಯಂಬಕ. ನನ್ನ ಬಗ್ಗೆ ಮೊದಲು ತಿಳಿದುಕೋ. ನನ್ನನ್ನು ಸುಮ್ಮನೆ ಕೆಣಕಬೇಡ. ನೀನ್ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋ ಹಾಗಿಲ್ಲ. ಇದು ನನ್ನ ಆಜ್ಞೆ. ನನ್ನ ತಾಳ್ಮೆಯ ಪರೀಕ್ಷೆ ಮಾಡಬೇಡ. ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ನೀನು ತಪ್ಪು ಮಾಡ್ತಾ ಇದ್ಯಾ. ನನಗೆ ಸರಿ ತಪ್ಪಿನ ಪಾಠ ಮಾಡಕ್ ಬರಬೇಡ. ನಾನು ನಿನಗೆ ಯಾವ ಸಹಾಯವನ್ನು ಮಾಡೋದಿಲ್ಲ. ನಾಗಮಣಿಯ ರಹಸ್ಯವನ್ನು ಹೇಳೋದಿಲ್ಲ. ನನ್ನನ್ನ ಭೂಲೋಕದಿಂದ ದೂರ ಇರಿಸಿ ನೀನು ನೆಮ್ಮದಿಯಾಗಿರ್ಬೋದು ಅನ್ಕೊಂಡಿದ್ದೆ ಅಲ್ಲ. ಈ ತ್ರಯಂಬಕನ ಸಾವು ಸುಲಭದಲ್ಲ. ನಾನು ಮತ್ತೆ ಬಂದಿದ್ದೀನಿ. ನಿನ್ನ ಮುಗಿಸ್ತೀನಿ. ಮಧುಮತಿಯ ಗರ್ಭದಲ್ಲಿ ಅಡಗಿ ಕೂತಿದ್ಯಾ? ಬಿಡಲ್ಲ ನಿನ್ನ. ಮಧುಮತಿ, ಈಗ ನೀನು ನನ್ನ ವಶದಲ್ಲಿದ್ಯಾ. ನಾನ್ ಹೇಳಿದಾಗ ನೀನು ಕೇಳಲೇಬೇಕು. ಬಾ ಹೋಗೆ. ಮಹಾಮಾಯಿ, ನಿನ್ನ ನಾಶ ನನ್ನಿಂದನೇ ಆಗೋದು. ತ್ರಯಂಬಕ, ತಪ್ಪು ಮಾಡುತ್ತಿದ್ದೀಯಾ? ಗರ್ಭದಲ್ಲೇ ಮಾತನಾಡುವ ಶಕ್ತಿ ನಿನಗೆ. ಭಲೆ ಮಹಾಮಾಯಿ, ಭಲೆ. ನನ್ನನ್ನು ಎದುರು ಹಾಕಿಕೊಳ್ಳಬೇಡ. ಕಾಲಗರ್ಭದಿಂದ ತಪ್ಪಿಸಿಕೊಂಡು ಬಂದ ತಕ್ಷಣ ನೀನೇ ಗೆದ್ದೆ ಎಂದುಕೊಳ್ಳಬೇಡ. ನನ್ನ ಶಕ್ತಿಯ ಅರಿವು ನಿನಗಿದ್ದು ನನ್ನನ್ನೇ ನಾಶ ಮಾಡಲು ನೋಡಿದರೆ ಪರಿಣಾಮ ಬೇರೆಯೇ ಇರುತ್ತದೆ. ಮಹಾಮಾಯಿ, ನಿನ್ನಂತ ಮಾಟಗಾತಿಯನ್ನು ನಾನು ಅದೆಷ್ಟು ನೋಡಿಲ್ಲ. ನನ್ನನ್ನು ಕಾಲಗರ್ಭದಲ್ಲಿ ಮಾತ್ರಕ್ಕೆ ಅದು ನಿನ್ನ ಗೆಲುವು ಎಂದು ಭಾವಿಸಬೇಡ. ನಿನ್ನ ಶಕ್ತಿ ಅರಿವು ಈ ತ್ರಯಂಬಕನಿಗಿದೆ. ಆದರೆ ಈ ತ್ರಯಂಬಕನ ಶಕ್ತಿ ಅರಿವು ನಿನಗಿಲ್ಲ. ದುಡುಕಬೇಡ. ಸಂಕಷ್ಟ ಅನುಭವಿಸುತ್ತೀಯಾ? ನಿನಗಿನ್ನು ರೂಪವೇ ಸಿಕ್ಕಿಲ್ಲ. ನೀನಿನ್ನು ಭ್ರೂಣವಷ್ಟೇ. ಭ್ರೂಣದಲ್ಲೇ ನನ್ನನ್ನು ಎದುರಿಸುವ ಕನಸು ಕಾಣುತ್ತಿದ್ದೀಯಾ? ತ್ರಯಂಬಕ, ಕಿರುಚಬೇಡ. ನೀನು ನನ್ನ ವಶದಲ್ಲಿದ್ದೀಯಾ. ನಿನ್ನನ್ನು ಬಂಧಿಸಿ ಆ ನಂತರ ನಾಗಿನಿ ಆದಿಶೇಷನನ್ನು ಒಟ್ಟಿಗೆ ಮುಗಿಸುತ್ತೇನೆ. ಆ ತ್ರಯಂಬಕ ಇಲ್ಲಿಗೆ ಯಾಕೆ ಬರ್ತಿದ್ದಾನೆ? ಅವನಿಗೇನಾದ್ರೂ ನನ್ನ ಬಗ್ಗೆ ಸುಳಿ ಪಡ್ದ? ಛೇ, ಮನೆಯವ್ರಿಗೆಲ್ಲ ಸುಳ್ಳು ಹೇಳಿ ಅವ್ನು ಮತ್ತೆ ಬಂದು ನನಗೆ ತೊಂದರೆ ಕೊಡ್ಬೇಕು ಅಂತ ಯೋಚನೆ ಮಾಡಿದಾನ. ಹಿಂದೆ ಒಂದ್ಸತಿ ಇದೇ ಮನೇಲಿ
ಅವನ್ ಕಪಿ ಮುಷ್ಟಿಗೆ ಸಿಕ್ಕಾಕೊಂಡು 14 ವರ್ಷಗಳ ನರ್ಕ ಅನುಭವಿಸಿದ್ದೀನಿ ನಾನು. ಈಗ ಮತ್ತೆ ನಾನು ಅವನ ಎದುರು ಆದ್ರೆ ಅಪಾಯನ ನಾನೇ ನನ್ನ ಮೈ ಮೇಲೆ ಎಳ್ಕೊಂಡ ಹಾಗೆ. ನಾನು ಭೂಮಿಗೆ ಬಂದಿರೋ ಉದ್ದೇಶ ಗುರಿ ಇನ್ನೂ ಸಾಧನೆ ಆಗಿಲ್ಲ. ನನ್ನ ಆದಿಶೇಷ ನನಗ್ ಸಿಕ್ಕಿಲ್ಲ. ನಾಗಮಣಿ ಎಲ್ಲಿದೆ ಅನ್ನೋ ಸುಳಿವು ಕೂಡ ನನಗ್ ಸಿಕ್ಕಿಲ್ಲ. ಇಲ್ಲ, ನಾನು ಅವನ ಜೊತೆ ಹೋರಾಡೋದಕ್ಕಿಂತ ಸಮಯ ಪ್ರಜ್ಞೆನ ಉಪಯೋಗಿಸ್ಕೊಂಡು ನನ್ ಬಚಾವಾಗೋದ್ರ ಕಡೆ ಗಮನ ಕೊಡ್ಬೇಕು. ಅವನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾನು ಇಲ್ಲಿಂದ ಹೊರಡ್ಬೇಕು. ಹಾ, ಹೊರಡ್ತೀನಿ. ಇಲ್ಲ, ನಾನು ಮನುಷ್ಯ ರೂಪದಲ್ಲಿ ಹೋದ್ರೆ ಮನೆಯವ್ರು ಯಾರಾದ್ರೂ ನನ್ನನ್ನು ತಡಿಬಹುದು. ಆಮೇಲೆ ನನಗೆ ಕಷ್ಟ ಆಗುತ್ತೆ. ನಾನು ನಿಜ ರೂಪದಲ್ಲಿ ಹೋಗೋದೆ ಸರಿ. ಇಲ್ಲೇನೋ ಸಮಸ್ಯೆ ಇದೆ. ನನಗೆ ಹೀಗೆ ಹೋಗೋಕ್ಕಾಗಲ್ಲ. ಏನ್ ಮಾಡೋದು? ಅವ್ನು ಬರೋ ಹೊತ್ತು ಬೇರೆ ಆಗಿದೆ. ಇಲ್ಲ, ಬೇರೆ ದಾರಿ ಹುಡುಕ್ಬೇಕು. ಪರಮೇಶ್ವರ, ಎಂತ ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಯ್ತು ನನಗೆ. ಏನ್ ಮಾಡ್ಲಿ ನಾನು? ತ್ರಯಂಬಕ ನನ್ನನ್ನೇನಾದ್ರೂ ಇಲ್ಲಿ ನೋಡ್ಬಿಟ್ರೆ ನನ್ನ ಜೀವನದ ಆಸೆ, ಉದ್ದೇಶ, ಗುರಿ ಎಲ್ಲ ನಾಶ ಆಗೋಗುತ್ತೆ. ನನ್ನಂತೂ ಜೀವಂತವಾಗಿ ಉಳಿಸಲ್ಲ ಅವನು. ಏನ್ ಮಾಡ್ಲಿ ಪರಮೇಶ್ವರ? ನನಗೆ ದಿಕ್ಕೆ ತೋಚಿಸ್ತಿಲ್ವಲ್ಲ. ಒಬ್ಬಳು ನನ್ನ ಕೈ ವಶ ಆಗಿದ್ದಾಳೆ. ಈ ಮನೆಯಲ್ಲಿರೋ ನಾಗಿಣಿ ಆದಿಶೇಷನ ಕೈವಶ ಆದ್ರೆ ಮಹತ್ವವಾದ ಕಾರ್ಯ ಸಾಧ್ಯವಾಗುತ್ತೆ. ಏನಿದು? ಮನ್ಸೊಳಗೆ ಏನೋ ಆತಂಕ, ತುಂಬಾ ಸಂಕಟ ಆಗ್ತಿದೆಯಲ್ಲ. ತ್ರಯಂಬಕ ಮನೆಗೆ ಬಂದ್ಬಿಟ್ನಾ? ಇಲ್ಲ, ಹತ್ರದಲ್ಲೇ ಇದ್ದಾನೆ ಅಂತ ಆಯ್ತು. ಏನ್ ಮಾಡೋದು? ಏನ್ ಮಾಡ್ಲಿ ಪರಮೇಶ್ವರ? ಇಚ್ಛಾಧಾರಿ ನಾಗಿಣಿ ಈ ಮನೆ ಸೇರಿ ಇಡೀ ಮನೆ ಹೊತ್ತದಂತೆ ನನಗೆ ಭಾಸವಾಗ್ತಾ ಇದೆ. ಗುರುಗಳು, ನಂದೀಶ, ಗುರುಗಳು ಬಂದಿದ್ದಾರೆ. ಗುರುಗಳೇ, ಬನ್ನಿ ಗುರುಗಳೇ, ಬನ್ನಿ. ಅಕ್ಕ, ಗುರುಗಳು ಬಂದ್ರು. ಬನ್ನಿ ಗುರುಗಳೇ. ದಿಗ್ವಿಜಯ ಎಲ್ಲಿ ಕಾಣಿಸ್ತಾ ಇಲ್ಲ? ಭಾವಜಿ ಮನೇಲಿಲ್ಲ. ನಾನು ಬರೋದು ತಿಳಿದು ಮನೆಗೆ ಬರಲಿಲ್ವಾ? ಇಲ್ಲ ಗುರುಗಳೇ, ಅವ್ರು ಕಾಶಿಗೆ ಹೋಗಿದ್ದಾರೆ. ತುಂಬಾ ದಿನ ಆಯ್ತು. ಕಾಶಿ? ದಿಗ್ವಿಜಯ ಹೋಗಿರೋ ವಿಷಯ ನನ್ಗೆ ಗೋಚರ ಆಗ್ಲಿಲ್ಲ. ಇಲ್ಲಿ ಬೇರೆ ಏನೋ ಇರೋ ಹಾಗೆ ಇದೆ. ನಂದೀಶ, ದಿಗ್ವಿಜಯ ಕಾಶಿಗೆ ಹೋಗಿರೋದು ನಿಜನಾ? ಅದು ಹೇಳು. ಯಜಮಾನ್ ರಾವತ್ ಹೋದ್ರು ಗುರುಗಳೇ. ಅವನ್ನ ಕೊನೆ ಬಾರಿ ನೋಡಿದ್ ಯಾರು? ನಂದೀಶನೇ ನೋಡಿದ್ದು. ದಿಗ್ವಿಜಯ ನನಗೇನು ಹೇಳಿ ಹೋಗಿಲ್ಲ.
ಅಂದ್ರೆ ನಂದೀಶ ನಂದೀಶ ನನ್ನಿಂದ ಏನು ರಹಸ್ಯವನ್ನು ಮುಚ್ಚಿಡ್ತಾ ಇದ್ಯಾ ಅದೇನು ಅಂತ ಹೇಳು. ರಹಸ್ಯನಾ? ಏನ್ ರಹಸ್ಯ ಗುರುಗಳೇ? ನೀವೇನ್ ಹೇಳ್ತಾ ಇರೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಏನಾಯ್ತು ಗುರುಗಳೇ? ಏನಾದ್ರೂ ಸಮಸ್ಯೆನಾ? ಅವ್ರಿಗೇನಾಗಿದೆ? ಏನಿಲ್ಲ, ಕೆಲವು ವಿಚಾರಗಳನ್ನ ನಾನು ತಿಳ್ಕೊಳ್ಬೇಕಾಗಿತ್ತು. ಅದಕ್ಕೆ ಕೇಳು. ನಂದೀಶ, ನಿನಗೆ ಗೊತ್ತಿರೋದು ಇಷ್ಟೇನಾ? ಗುರುಗಳೇ, ಏನಾದ್ರೂ ವಿಷಯ ಇದ್ದಿದ್ರೆ ನಿಮ್ಮ ಹತ್ರ ಹೇಳ್ತಾ ಇರ್ಲಿಲ್ವಾ? ಯಜಮಾನ ವಿಷಯದಲ್ಲಿ ನಾನೇನ್ ಮುಚ್ಚಿಡ್ಲಿ? ಅವ್ರು ನನ್ನ ಪಾಲಕ್ ದೇವರು. ಯಾಕೋ ಎಲ್ಲ ಗೊಂದಲಮಯವಾಗಿದೆ. ಇದರ ಬಗ್ಗೆ ಹೆಚ್ಚಿನ ವಿವರಣೆ ಬೇಕು. ಅದಕ್ಕಿದು ಸರಿಯಾದ ಸಮಯ ಅಲ್ಲ. ಆಮೇಲೆ ಪ್ರಶ್ನೆ ಮಾಡೋದೇ ಸರಿ. ಗುರುಗಳೇ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಾದ್ರು ಸಮಸ್ಯೆ ಇದೆಯಾ? ಸಮಸ್ಯೆ ಇದೆ. ನೀವು ಯಾರು ಊಹಿಸಲಾರದಂತ ದೊಡ್ಡ ಸಮಸ್ಯೆ ಈ ಮನೆಗೆ ಎದುರಾಗಿದೆ. ನಿಮ್ಮನ್ನೆಲ್ಲ ಸರ್ವನಾಶ ಮಾಡುವಂತ ದುಷ್ಟ ಶಕ್ತಿಯ ಪ್ರವೇಶವಾಗಿದೆ.